ಎಲ್ಲರಿಗೂ ನಮಸ್ಕಾರ. ನೋಡಿ, KRTET ಪರೀಕ್ಷೆ ಇನ್ನೇನು ಹತ್ರ ಬಂತು ಅಂತಾನೆ ಹೇಳ್ಬಹುದು. ಹೌದು, ಸಮಯ ಬಹಳ ಕಮ್ಮಿ ಇದೆ. ಸೊ ಈ ಕೊನೆಯ ಕ್ಷಣಗಳಲ್ಲಿ ಏನು ಓದಬೇಕು ಅನ್ನೋದಕ್ಕಿಂತ ಆ ಒಂದು ಒತ್ತಡ ಇರುತ್ತಲ್ಲ, ಹೇಗೆ ಓದಬೇಕು ಅಂತ. ಇಂದು ನಮ್ಮ ಮುಂದಿರುವುದು ಕೇವಲ ಒಂದು ಸ್ಟಡಿ ಪ್ಲಾನ್ ಅಲ್ಲ, ಇದೊಂದು ರೀತಿ ಏನಂತಾರೆ ಸೈಕಲಾಜಿಕಲ್ ಬ್ಲೂ ಪ್ರಿಂಟ್. ಅಂತಿಮ 12 ದಿನಗಳಲ್ಲಿ ಗರಿಷ್ಠ ಅಂಕ ಗಳಿಸಲು ಬೇಕಾದ ಒಂದು ಸಂಪೂರ್ಣ ಕಾರ್ಯತಂತ್ರ. ನಮ್ಮ ಇಂದಿನ ಚರ್ಚೆಯ ಉದ್ದೇಶವೇ ಈ ಯೋಜನೆಯ ಪ್ರತಿಯೊಂದು ಹಂತದ ಹಿಂದಿರುವ ತರ್ಕವನ್ನು ಭೇದಿಸುವುದು. ಸರಿ, ಹಾಗಾದ್ರೆ ಇದರ ಒಳಹೊಕ್ಕು ನೋಡೋಣ. ಖಂಡಿತ. ಇಲ್ಲಿ ಒಂದು ಕುತೂಹಲಕಾರಿ ಸಂಗತಿ ಇದೆ. ಅಂದ್ರೆ ಈ ಯೋಜನೆ ಕೇವಲ ಪಠ್ಯಕ್ರಮವನ್ನು ಮುಗಿಸುವ ಬಗ್ಗೆ ಅಷ್ಟೇ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಓಕೆ. ಬದಲಿಗೆ ಅಭ್ಯರ್ಥಿಯ ಆತ್ಮವಿಶ್ವಾಸ, ಸಮಯ ನಿರ್ವಹಣೆ ಮತ್ತೆ ಪರೀಕ್ಷೆಯ ದಿನದಂದು ಇರಬೇಕಾದ ಮಾನಸಿಕ ಸ್ಥಿತಿಯನ್ನು ಹಂತ ಹಂತವಾಗಿ ಹೇಗೆ ಕಟ್ಟಬೇಕು ಅನ್ನೋದ್ರ ಮೇಲೆ ಹೆಚ್ಚು ಗಮನ ಹರಿಸುತ್ತೆ. ಹಾಗಾಗಿ ಇದು ಕೇವಲ ಅಧ್ಯಯನದ ಪಟ್ಟಿಯಲ್ಲ, ಅದೊಂದು ಸಂಪೂರ್ಣ ಸಮರತಂತ್ರ. ಹೌದು, ಆ ಸಮರತಂತ್ರದ ಮೊದಲ ನಡೆ ದಿನ 1 ರಿಂದ 3. ಈ 3 ದಿನಗಳನ್ನು ಸಂಪೂರ್ಣವಾಗಿ ಮಕ್ಕಳ ವಿಕಾಸ ಮತ್ತು ಬೋಧನಾಶಾಸ್ತ್ರ ಅಂದ್ರೆ CDPಗೆ ಮೀಸಲಿಡಲಾಗಿದೆ. ಯಾಕೆ ಹೀಗೆ? ಬೇರೆ ವಿಷಯಗಳೆಲ್ಲ ಇರುವಾಗ ಮೊದಲಿಗೆ ಇಷ್ಟೊಂದು ಆಳವಾಗಿ ಇದರಲ್ಲೇ ಮುಳುಗುವುದು ಯಾಕೆ? ಒಳ್ಳೆ ಪ್ರಶ್ನೆ. ಇದು ಕೇವಲ ಒಂದು ವಿಷಯವನ್ನು ಓದಿ ಮುಗಿಸುವುದಲ್ಲ, ಇದು ಒಂದು ಮಾನಸಿಕ ಚೌಕಟ್ಟು ನಿರ್ಮಿಸುವ ತಂತ್ರ. ಮಾನಸಿಕ ಚೌಕಟ್ಟು. ಹೌದು, ಯಾಕಂದ್ರೆ ಮೊದಲಿಗೆ CDPಯನ್ನು ಆಳವಾಗಿ ಅರ್ಥ ಮಾಡ್ಕೊಂಡ್ರೆ ಮುಂದೆ ಗಣಿತ ಅಥವಾ ವಿಜ್ಞಾನದ ಬೋಧನಾಶಾಸ್ತ್ರದ ಪ್ರಶ್ನೆಗಳಿಗೆ ಉತ್ತರಿಸುವಾಗಲೂ ಶಿಕ್ಷಕರ ದೃಷ್ಟಿಕೋನದಿಂದ ಯೋಚಿಸಲು ಸಾಧ್ಯವಾಗುತ್ತೆ. ನೀವು ಮೊದಲು ಶಿಕ್ಷಕರ ಮೆದುಳನ್ನು ನಿರ್ಮಿಸಿಕೊಳ್ತಿದ್ದೀರಿ, ಅದು ಪರೀಕ್ಷೆಯ ಉಳಿದ ಭಾಗಗಳಲ್ಲಿ ನಿಮಗೆ ದಾರಿ ತೋರುತ್ತೆ. ಇದು ಕಟ್ಟಡಕ್ಕೆ ಅಡಿಪಾಯ ಹಾಕಿದಂತೆ. ಅಡಿಪಾಯ ಗಟ್ಟಿಯಿಲ್ಲದೆ ನೀವು ಗೋಡೆಗಳನ್ನು ಕಟ್ಟಲು ಸಾಧ್ಯವಿಲ್ಲಲ್ವಾ? ನಿಜ. ಇದು ಅದ್ಭುತವಾದ ದೃಷ್ಟಿಕೋನ. ಸರಿ, ಈ ಯೋಜನೆಯ 2ನೇ ದಿನ ಕಲಿಕೆಯ ಸಿದ್ಧಾಂತಗಳ ಮೇಲೆ ಗಮನ ಹರಿಸಲು ಹೇಳುತ್ತೆ. ಪಿಯಾಗೆಟ್, ವೈಗಾಟ್ಸ್ಕಿ, ಕೋಲ್ಬರ್ಗ್ ಇವರೆಲ್ಲರ ಹೆಸರುಗಳಿವೆ. ಹೌದು, ಪ್ರಮುಖ ಚಿಂತಕರು. ಇಲ್ಲಿ ವೈಗಾಟ್ಸ್ಕಿಯವರ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದ್ರೆ ZPD ಮತ್ತು ಸ್ಕ್ಯಾಫೋಲ್ಡಿಂಗ್ ಎಂಬ ಪದಗಳು ಬರುತ್ತವೆ. ಇವುಗಳನ್ನು ನಾವು ಕೇಳಿರುತ್ತೇವೆ, ಆದರೆ ಇವುಗಳ ನಡುವಿನ ವ್ಯತ್ಯಾಸವನ್ನು ಸರಳವಾಗಿ ಹೇಳೋದಾದ್ರೆ? ಖಂಡಿತ, ಇದನ್ನೊಂದು ಸುಲಭ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ZPD ಅಂದ್ರೆ ಸಮೀಪಸ್ಥ ವಿಕಾಸ ವಲಯ. ಓಕೆ. ಅಂದ್ರೆ ಮಗು ಒಬ್ಬಂಟಿಯಾಗಿ ಏನು ಸಾಧಿಸಬಲ್ಲದು ಮತ್ತು ಒಬ್ಬ ಅನುಭವಿಯ ಸಹಾಯದಿಂದ ಏನು ಸಾಧಿಸಬಲ್ಲದು, ಅದರ ನಡುವಿನ ಒಂದು ಸ್ವೀಟ್ ಸ್ಪಾಟ್ ಇದು. ಕಲಿಯಲು ಸಿದ್ಧವಾಗಿರುವ ಜಾಗ. ಎಕ್ಸಾಕ್ಟ್ಲಿ. ಈಗ ಸ್ಕ್ಯಾಫೋಲ್ಡಿಂಗ್ ಅಂದ್ರೆ ಆ ಸಹಾಯವೇ. ನಾವು ಸೈಕಲ್ ಕಲಿಯುವಾಗ ಹಿಂದೆ ಸೀಟ್ ಹಿಡ್ಕೊಳ್ತೇವಲ್ಲ, ಹೌದು, ಅದುವೇ ಸ್ಕ್ಯಾಫೋಲ್ಡಿಂಗ್. ಮಗುವಿಗೆ ಬ್ಯಾಲೆನ್ಸ್ ಸಿಕ್ಕ ತಕ್ಷಣ ನಾವು ಕೈ ಬಿಡ್ತೇವೆ. ಹೋ, ಸರಿ. ಹಾಗೆ ಶಿಕ್ಷಕರು ವಿದ್ಯಾರ್ಥಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ಬೆಂಬಲ ನೀಡಿ ನಂತರ ಅದನ್ನು ಹಿಂಪಡೆಯುತ್ತಾರೆ. ZPD ಅನ್ನೋದು ಕಲಿಯುವ ವಲಯ, ಸ್ಕ್ಯಾಫೋಲ್ಡಿಂಗ್ ಅನ್ನೋದು ಕಲಿಸುವ ವಿಧಾನ. ಅದ್ಭುತ ಹೋಲಿಕೆ. ಇದು ಖಂಡಿತ ಮರೆಯುವುದಿಲ್ಲ. 3ನೇ ದಿನ ಈ ಸಿದ್ಧಾಂತಗಳಿಂದ ತರಗತಿಯ ವಾಸ್ತವಕ್ಕೆ ಜಿಗಿತ ಅಂದ್ರೆ ವೈಯಕ್ತಿಕ ಭಿನ್ನತೆಗಳು, ಪ್ರೇರಣಾ ಸಿದ್ಧಾಂತಗಳು, ಜೊತೆಗೆ ಸನ್ನಿವೇಶ ಆಧಾರಿತ ಪ್ರಶ್ನೆಗಳ ಅಭ್ಯಾಸ. ಹೌದು, ಅಂದ್ರೆ ಥಿಯರಿಯಿಂದ ಪ್ರಾಕ್ಟಿಕಲಿಗೆ. ಹೌದು. ಈ 3 ದಿನಗಳ ಮಾದರಿಯನ್ನು ಗಮನಿಸಿ. ದಿನ 1 ಮೂಲಭೂತ ತತ್ವಗಳು ಅಂದ್ರೆ ಏನು, ದಿನ 2 ಸಿದ್ಧಾಂತಗಳು ಅಂದ್ರೆ ಯಾಕೆ, ದಿನ 3 ಅನ್ವಯ ಅಂದ್ರೆ ಹೇಗೆ. ಇದರ ಜೊತೆಗೆ ಪ್ರತಿದಿನ 40 MCQಗಳನ್ನು ಅಭ್ಯಾಸ ಮಾಡಲು ಹೇಳಿರುವುದು ಕೇವಲ ಅಭ್ಯಾಸಕ್ಕಲ್ಲ, ಅದು ನೀವು ಕಲಿತದ್ದನ್ನು ಎಷ್ಟು ಬೇಗನೆ ನೆನಪಿಸಿಕೊಳ್ಳಬಲ್ಲಿರಿ ಮತ್ತು ಅನ್ವಯಿಸಬಲ್ಲಿರಿ ಎಂಬುದನ್ನು ಪರೀಕ್ಷಿಸುತ್ತೆ. ಇದು ಜ್ಞಾನವನ್ನು ಗಟ್ಟಿಗೊಳಿಸುವ ಒಂದು ಪರಿಪೂರ್ಣ ಚಕ್ರ. ಸರಿ, ಮೊದಲ 3 ದಿನಗಳಲ್ಲಿ CDP ಎಂಬ ಬುನಾದಿಯನ್ನು ಹಾಕಿಯಾಯಿತು. ಆದರೆ ಬರೀ ಬುನಾದಿ ಇದ್ದರೆ ಕಟ್ಟಡ ಪೂರ್ಣವಾಗುವುದಿಲ್ಲ ಅಲ್ವಾ? ಸಾಧ್ಯವೇ ಇಲ್ಲ. ಹಾಗಾಗಿಯೇ ಈ ಯೋಜನೆ 4ನೇ ದಿನದಿಂದ ಗೇರ್ ಬದಲಾಯಿಸಿ ಗಣಿತ, ವಿಜ್ಞಾನದಂತಹ ಕೋರ್ ವಿಷಯಗಳತ್ತ ಸಾಗುತ್ತೆ. ನಿಖರವಾಗಿ ಅಡಿಪಾಯ ಸಿದ್ಧವಾದ ಮೇಲೆ ಈಗ ವಿಷಯದ ಗೋಡೆಗಳನ್ನು ಕಟ್ಟುವ ಸಮಯ. ದಿನ 4 ಗಣಿತ ಮತ್ತು ವಿಜ್ಞಾನಕ್ಕೆ ಮೀಸಲು. ಪತ್ರಿಕೆ 1ಕ್ಕೆ ಸಂಖ್ಯಾ ಪದ್ಧತಿ, ಲಾಸ ಅಮಾಸಾದಂತಹ ವಿಷಯಗಳಿದ್ರೆ, ಪತ್ರಿಕೆ 2ಕ್ಕೆ ಬೀಜಗಣಿತ, ರೇಖಾಗಣಿತ ಮತ್ತು ಜೀವಶಾಸ್ತ್ರದ ವಿಷಯಗಳಿವೆ. ದಿನ 5 ಪರಿಸರ ಅಧ್ಯಯನ ಮತ್ತು ಸಮಾಜ ವಿಜ್ಞಾನಕ್ಕೆ. ಇಲ್ಲಿ ಪತ್ರಿಕೆ 1ಕ್ಕೆ ಪೋಷಣೆ, ರೋಗಗಳಂತಹ ವಿಷಯಗಳಿದ್ರೆ, ಪತ್ರಿಕೆ 2ಕ್ಕೆ ಸಂವಿಧಾನ, ಸ್ವಾತಂತ್ರ್ಯ ಚಳುವಳಿಯಂತಹ ವಿಷಯಗಳಿವೆ. 2 ದಿನ 60 MCQಗಳ ಅಭ್ಯಾಸ ಕಡ್ಡಾಯ. ಇಲ್ಲಿ ವಿಷಯಗಳ ಆಯ್ಕೆಯಲ್ಲಿ ಏನಾದ್ರೂ ವಿಶೇಷತೆ ಇದೆಯೇ? ಖಂಡಿತ ಇದೆ. ಈ ವಿಷಯಗಳನ್ನು ಗಮನಿಸಿದರೆ ಇವು ಹೆಚ್ಚು ಅಂಕ ತರುವ ವಿಷಯಗಳು, ಹೈ ಸ್ಕೋರಿಂಗ್ ಟಾಪಿಕ್ಸ್. ಹೌದು, ಪರೀಕ್ಷೆಯಲ್ಲಿ ಖಚಿತವಾಗಿ ಪ್ರಶ್ನೆಗಳು ಬರುವ ಮತ್ತು ಕಡಿಮೆ ಸಮಯದಲ್ಲಿ ಹೆಚ್ಚು ಅಂಕ ಗಳಿಸಬಹುದಾದ ವಿಭಾಗಗಳಿವು.
ಇದು ಸ್ಮಾರ್ಟ್ ಸ್ಟಡಿಯ ಒಂದು ಅತ್ಯುತ್ತಮ ಉದಾಹರಣೆ. ಹೌದು ಹೌದು. ಪರೀಕ್ಷೆಯ ಕೊನೆಯ ಹಂತದಲ್ಲಿ ಇಡೀ ಸಿಲೆಬಸ್ ಓದೋದಕ್ಕಿಂತ 20% ಶ್ರಮ ಹಾಕಿ 80% ಫಲಿತಾಂಶ ಕೊಡುವ ವಿಷಯಗಳ ಮೇಲೆ ಗಮನ ಹರಿಸುವುದು ಜಾಣತನ. ನಿಜ. ಈ ಯೋಜನೆ ಅದನ್ನೇ ಮಾಡಿದೆ. ಉದಾಹರಣೆಗೆ, ಸಮಾಜ ವಿಜ್ಞಾನದಲ್ಲಿ ಸಂವಿಧಾನ ಮತ್ತು ಮೂಲಭೂತ ಹಕ್ಕುಗಳ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ. ಮೀಸಲು. ಆದ್ರೆ ಇಲ್ಲಿನ ವಿಭಜನೆ ನನಗೆ ಬಹಳ ಆಸಕ್ತಿಕರವಾಗಿ ಕಂಡಿತು. ಓಕೆ. 6ನೇ ದಿನ ಭಾಷೆ ಐ ಸಂಪೂರ್ಣವಾಗಿ ವ್ಯಾಕರಣದ ಮೇಲೆ ಗಮನ ಹರಿಸುತ್ತೆ. ಆದ್ರೆ 7ನೇ ದಿನ ಭಾಷೆ 2 ಬೋಧನಾಶಾಸ್ತ್ರ ಮತ್ತು ಗ್ರಹಿಕೆಯ ಮೇಲೆ ಕೇಂದ್ರೀಕರಿಸುತ್ತೆ. ಹೀಗ್ಯಾಕೆ ವಿಂಗಡಿಸಿರ್ಬೋದು? ಎರಡನ್ನೂ ಒಟ್ಟಿಗೆ ಓದಿದ್ರೆ ವಿಷಯಗಳು ಚೆನ್ನಾಗಿ ಅರ್ಥ ಆಗುತ್ತವಲ್ವೇ? ಕೆಲವರು ಹಾಗೆ ವಾದಿಸಬಹುದು, ಎರಡನ್ನೂ ಒಟ್ಟಿಗೆ ಓದಿದ್ರೆ ವಿಷಯಗಳು ಕನೆಕ್ಟ್ ಆಗ್ತವೆ ಅಂತ. ಆದ್ರೆ ಈ ಯೋಜನೆಯ ಹಿಂದಿನ ಮಾನಸಿಕ ತರ್ಕವೇ ಬೇರೆ. ಹೇಗದು? ವ್ಯಾಕರಣ ಅನ್ನೋದು ನಿಯಮ ಆಧಾರಿತ, ರೂಲ್ ಬೇಸ್ಡ್. ಅಲ್ಲಿ ಸರಿ ತಪ್ಪುಗಳು ಸ್ಪಷ್ಟವಾಗಿರ್ತವೆ. ನೀವು ನಿಯಮಗಳನ್ನು ಸರಿಯಾಗಿ ಅನ್ವಯಿಸಿದ್ರೆ ಉತ್ತರ ಖಚಿತ. ಇದು ಆತ್ಮವಿಶ್ವಾಸವನ್ನು ತಕ್ಷಣವೇ ಹೆಚ್ಚಿಸುತ್ತೆ. ಓ ಸರಿ. ಈ ಆತ್ಮವಿಶ್ವಾಸವನ್ನು ಬಳಸಿಕೊಂಡು ಹೆಚ್ಚು ವಿಶ್ಲೇಷಣಾತ್ಮಕ ಮತ್ತು ಏನಂತಾರೆ ವ್ಯಕ್ತಿನಿಷ್ಠ ಆಗಿರುವ ಬೋಧನಾಶಾಸ್ತ್ರಕ್ಕೆ ಹೋಗುವುದು ಮಾನಸಿಕವಾಗಿ ಹೆಚ್ಚು ಪರಿಣಾಮಕಾರಿ. ಅಂದ್ರೆ ಮೊದಲು ಒಂದು ಸಣ್ಣ ಗೆಲುವು ಸಾಧಿಸಿ ನಂತರ ದೊಡ್ಡ ಯುದ್ಧಕ್ಕೆ ಸಿದ್ಧವಾದಂತೆ. ಎಕ್ಸಾಕ್ಟ್ಲಿ, ಅದೇ ಪಾಯಿಂಟ್. ಈಗ ನಾವು ಅಂತಿಮ ಮತ್ತು ಅತ್ಯಂತ ನಿರ್ಣಾಯಕ ಹಂತಕ್ಕೆ ಬಂದಿದ್ದೇವೆ, ಪುನರಾವರ್ತನೆ. ಅಂದ್ರೆ ದಿನ 8ರಿಂದ 11. ಇಲ್ಲಿನ ಒಂದು ನಿಯಮ ನನಗೆ ಬಹಳ ಕಠಿಣ ಅನಿಸಿತು. ಇಂದಿನಿಂದ ಯಾವುದೇ ಹೊಸ ವಿಷಯಗಳು ಇಲ್ಲ. ಅದು ಬಹಳ ಮುಖ್ಯ. ಪರೀಕ್ಷೆ ಹತ್ರ ಬಂದಾಗ ಏನಾದ್ರೂ ಒಂದು ವಿಷಯ ಮಿಸ್ ಆಗಿದೆ ಅನ್ನೋ ಆತಂಕ ಇದ್ದೇ ಇರುತ್ತದೆ. ಈ ನಿಯಮವನ್ನು ಪಾಲಿಸುವುದು ಮಾನಸಿಕವಾಗಿ ಎಷ್ಟು ಕಷ್ಟ ಮತ್ತು ಅಷ್ಟೇ ಮುಖ್ಯ ಯಾಕೆ? ಇದು ಅತ್ಯಂತ ಪ್ರಮುಖ ಪ್ರಶ್ನೆ. ನೋಡಿ, ಪರೀಕ್ಷೆಯ ಕೊನೆಯ ದಿನಗಳಲ್ಲಿ ಹೊಸ ವಿಷಯವನ್ನು ಕಲಿಯಲು ಪ್ರಯತ್ನಿಸುವುದು ಈಗಾಗಲೇ ವ್ಯವಸ್ಥಿತವಾಗಿ ಜೋಡಿಸಿಟ್ಟ ಕಪಾಟಿನಲ್ಲಿ ಹೊಸ ವಸ್ತುಗಳನ್ನು ತುರುಕಿ ಎಲ್ಲವನ್ನೂ ಚೆಲ್ಲಾಪಿಲ್ಲಿ ಮಾಡಿದಂತೆ. ಹೌದು. ನಮ್ಮ ಮೆದುಳಿಗೆ ಈಗಾಗಲೇ ಕಲಿತ ಮಾಹಿತಿಯನ್ನು ಸಂಘಟಿಸಲು ಮತ್ತು ದೀರ್ಘಕಾಲೀನ ಸ್ಮೃತಿಗೆ ವರ್ಗಾಯಿಸಲು ಸಮಯ ಬೇಕು. ಇದನ್ನು ಮೆಮರಿ ಕಾನ್ಸಾಲಿಡೇಷನ್ ಎನ್ನುತ್ತೇವೆ. ಓಕೆ. ನೀವು ಕೊನೆಯ ಕ್ಷಣದಲ್ಲಿ ಹೊಸ ಮಾಹಿತಿಯನ್ನು ಸೇರಿಸಿದಾಗ ಈ ಪ್ರಕ್ರಿಯೆಗೆ ಅಡ್ಡಿಯಾಗುತ್ತದೆ, ಗೊಂದಲ ಹೆಚ್ಚುತ್ತದೆ, ಆತಂಕ ಹುಟ್ಟಿಕೊಳ್ಳುತ್ತದೆ. ನಿಜ. ಆದ್ದರಿಂದ ಈ ನಿಯಮ ಕಠಿಣ ಎನಿಸಿದನು ಇದು ನಿಮ್ಮ ಮೆದುಳಿನ ಕಾರ್ಯಕ್ಷಮತೆಯನ್ನು ಅತ್ಯುತ್ತಮ ಮಟ್ಟದಲ್ಲಿಡಲು ಅತ್ಯಗತ್ಯ. ಸರಿ. ದಿನ 9 ಈ ಯೋಜನೆಯಲ್ಲೇ ಬಹುಶಃ ಅತ್ಯಂತ ಸವಾಲಿನ ದಿನ. ಯಾವುದೇ ವಿರಾಮವಿಲ್ಲದೆ 2 ಗಂಟೆಗಳ ಕಾಲ ಒಂದು ಸಂಪೂರ್ಣ ಹಳೆಯ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸುವುದು, ಆಮೇಲೆ ತಪ್ಪುಗಳ ವಿಶ್ಲೇಷಣೆ ಮಾಡುವುದು. ಆದರೆ ಇಲ್ಲೊಂದು ಪ್ರಾಕ್ಟಿಕಲ್ ಸಮಸ್ಯೆ ಇದೆ. ಪರೀಕ್ಷೆ ಬರೆದು ಸುಸ್ತಾದ ಮೇಲೆ ತಪ್ಪುಗಳ ವಿಶ್ಲೇಷಣೆ ಮಾಡುವುದು ಸುಲಭವಲ್ಲ. ಹೆಚ್ಚಿನವರು ಸರಿಯುತ್ತರ ನೋಡಿ ಮುಂದೆ ಹೋಗ್ತಾರೆ. ಹೌದು, ಅದು ದೊಡ್ಡ ತಪ್ಪು. ಹಾಗಾದ್ರೆ ಈ ವಿಶ್ಲೇಷಣೆಯನ್ನು ಪರಿಣಾಮಕಾರಿಯಾಗಿ ಮಾಡುವುದು ಹೇಗೆ? ವಾಟ್ಸ್ ಅ ಸಿಸ್ಟಮ್ ಟು ಡೂ ಇಟ್ ರೈಟ್? ಉತ್ತಮ ಪ್ರಶ್ನೆ. ಕೇವಲ ಸರಿ ಉತ್ತರ ನೋಡುವುದು ವಿಶ್ಲೇಷಣೆಯಲ್ಲ, ಅದು ಕೇವಲ ಸಮಾಧಾನ. ಪರಿಣಾಮಕಾರಿ ವಿಶ್ಲೇಷಣೆಗಾಗಿ ಒಂದು ಸರಳ ವಿಧಾನವಿದೆ. ಹೇಳಿ. ನಿಮ್ಮ ತಪ್ಪುಗಳನ್ನು 3 ಭಾಗಗಳಾಗಿ ವಿಂಗಡಿಸಿ. 1, ಕಾನ್ಸೆಪ್ಟ್ ತಪ್ಪು, ಅಂದ್ರೆ ಆ ವಿಷಯವೇ ನಿಮ್ಗೆ ತಿಳಿದಿರಲಿಲ್ಲ. 2, ಸಿಲ್ಲಿ ಮಿಸ್ಟೇಕ್, ಅಂದ್ರೆ ಗೊತ್ತಿದ್ರೂ ಆತುರದಲ್ಲಿ ಅಥವಾ ಗಮನ ಕೊಡದೆ ತಪ್ಪು ಮಾಡಿದ್ದು. ಓಕೆ. 3, ಸಮಯದ ಅಭಾವ, ಅಂದ್ರೆ ಉತ್ತರ ಗೊತ್ತಿತ್ತು ಆದ್ರೆ ಸಮಯ ಸಾಲಲಿಲ್ಲ. ಹೀಗೆ ವಿಂಗಡಿಸಿದಾಗ ನಿಮ್ಮ ದೌರ್ಬಲ್ಯ ಎಲ್ಲಿದೆ ಎಂದು ಸ್ಪಷ್ಟವಾಗುತ್ತೆ. ಕಾನ್ಸೆಪ್ಟ್ ತಪ್ಪಾಗಿದ್ರೆ ಆ ವಿಷಯವನ್ನು ತಕ್ಷಣ ಪರಿಷ್ಕರಿಸಬೇಕು. ಸರಿ. ಸಿಲ್ಲಿ ಮಿಸ್ಟೇಕ್ಗಳು ಜಾಸ್ತಿಯಾಗುತ್ತಿದ್ರೆ ನೀವು ಹೆಚ್ಚು ಏಕಾಗ್ರತೆಯಿಂದ ಇರಬೇಕು. ಸಮಯದ ಸಮಸ್ಯೆ ಆಗಿದ್ರೆ ನಿಮ್ಮ ವೇಗವನ್ನು ಹೆಚ್ಚಿಸಿಕೊಳ್ಳಬೇಕು. ಇದು ನಿಮ್ಮ ವೈಯಕ್ತಿಕ ತರಬೇತಿಯಂತೆ. ಸೂಪರ್. ದಿನ 10 ಸೂಪರ್ ಪರಿಷ್ಕರಣ ದಿನ. ಸಿಡಿಪಿ ಸಿದ್ಧಾಂತಗಳು, ಗಣಿತದ ಸೂತ್ರಗಳು, ಇವುಗಳ ಮೇಲೆ ಮಾತ್ರ ಗಮನ. ದಿನ 11 ಪೂರ್ಣ ಒತ್ತಡವಿಲ್ಲದೆ ಕೇವಲ 1 ಗಂಟೆಯಲ್ಲಿ 60-70 ಪ್ರಶ್ನೆಗಳ ಒಂದು ತ್ವರಿತ ಅಣು ಪರೀಕ್ಷೆ. ಇದರ ಉದ್ದೇಶವೇನು? ದಿನ 11ರ ಪರೀಕ್ಷೆ ಜ್ಞಾನವನ್ನು ಪರೀಕ್ಷಿಸುವುದಕ್ಕಲ್ಲ. ಹೌದಾ? ಅದು ನಿಮ್ಮ ಮೆದುಳಿನ ವೇಗದ ಸ್ನಾಯುಗಳನ್ನು ಸಿದ್ಧಪಡಿಸುವುದಕ್ಕೆ. ಅಥ್ಲೀಟ್ಗಳು ದೊಡ್ಡ ಓಟದ ಹಿಂದಿನ ದಿನ ಲಘುವಾಗಿ ವಾರ್ಮ್ ಅಪ್ ಮಾಡ್ತಾರಲ್ಲ, ಹಾಗೆ. ಆಹಾ. ಪರೀಕ್ಷೆಯ ದಿನದಂದು ಪ್ರಶ್ನೆಗಳನ್ನು ವೇಗವಾಗಿ ಓದಿ ಅರ್ಥ ಮಾಡಿಕೊಂಡು ನಿಖರವಾಗಿ ಉತ್ತರಿಸುವ ಕೌಶಲ್ಯವನ್ನು ಚುರುಕಾಗಿಡಲು ಈ ತ್ವರಿತ ಪರೀಕ್ಷೆ ಸಹಾಯ ಮಾಡುತ್ತದೆ. ಅಂದು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡುವುದು ಕೂಡ ಈ ಯೋಜನೆಯ ಭಾಗ. ನಿದ್ದೆಯಲ್ಲೇ ನಮ್ಮ ನೆನಪುಗಳು ಗಟ್ಟಿಯಾಗುವುದು. ಅಂತಿಮವಾಗಿ ಪರೀಕ್ಷಾ ದಿನ 12 ಅಂದು ಬೆಳಗ್ಗೆ ಕೇವಲ 30-40 ನಿಮಿಷಗಳ ಚಟುವಟಿಕೆ. ಸಿಡಿಪಿ ಸಿದ್ಧಾಂತಗಳ ಪಟ್ಟಿ, ಗಣಿತದ ಸೂತ್ರಗಳು, ವ್ಯಾಕರಣದ ಚಾರ್ಟ್, ಇದನ್ನು ಕಣ್ಣಾಡಿಸುವುದು ಅಷ್ಟೇ. ಯಾವುದೇ ಹೊಸ MCQಗಳಿಲ್ಲ, ಹೊಸ ವಿಷಯಗಳಿಲ್ಲ. ಹೌದು, ಇದು ಉನ್ನತ ಕಾರ್ಯಕ್ಷಮತೆಯ ಮನೋವಿಜ್ಞಾನ. ಪಂದ್ಯದ ದಿನ ಆಟಗಾರ ಹೊಸ ತಂತ್ರವನ್ನು ಕಲಿಯುವುದಿಲ್ಲ, ತಾನು ಕಲಿತದ್ದನ್ನು ನೆನಪಿಸಿಕೊಳ್ಳುತ್ತಾನೆ. ಅಂದಿನ ಗುರಿ ಜ್ಞಾನವನ್ನು ಹೆಚ್ಚಿಸುವುದಲ್ಲ,
ಆತ್ಮವಿಶ್ವಾಸವನ್ನು ಕಾಪಾಡಿಕೊಂಡು ಮನಸ್ಸನ್ನು ಶಾಂತವಾಗಿಡುವುದು. ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ನೀವು ಈಗಾಗಲೇ ಕಲಿತಿರುವ 90% ವಿಷಯಗಳನ್ನು ಸುಲಭವಾಗಿ ನೆನಪಿಸಿಕೊಳ್ಬಹುದು. ನಿಜ. ಒತ್ತಡದಲ್ಲಿದ್ದರೆ ತಿಳಿದಿರುವ ವಿಷಯಗಳು ಮರೆತು ಹೋಗುತ್ತವೆ. ಖಂಡಿತ. ಈ ಮಾರ್ಗದರ್ಶನೆಯಲ್ಲಿ ಇನ್ನೂ 2 ಅಂತಿಮ ಸ್ಮಾರ್ಟ್ ತಂತ್ರಗಳಿವೆ. ಮೊದಲನೆಯದು ಪ್ರತಿ ವಿಭಾಗದಲ್ಲಿ ಖಚಿತವಾಗಿ ಅಂಕ ತರುವ ವಿಷಯಗಳ ಪಟ್ಟಿ. ಇದು ಕೊನೆಯ ಕ್ಷಣದ ಪರಿಷ್ಕರಣೆಗೆ ದಿಕ್ಸೂಚಿಯಂತೆ. ಹೌದು. ಉತ್ತರಿಸುವ ಕ್ರಮ. ಈ ಕ್ರಮ ಹೀಗಿದೆ: ಭಾಷೆ ಐ, ಭಾಷೆ IX, CDP, ನಂತರ ಗಣಿತ ಮತ್ತು ಕೊನೆಯಲ್ಲಿ EVS ಅಥವಾ ಸಮಾಜ ವಿಜ್ಞಾನ. ಈ ಕ್ರಮ ನಿಜವಾಗ್ಲೂ ಅಷ್ಟೊಂದು ಮುಖ್ಯವೇ? ಹೇಗ್ ಬೇಕಾದ್ರೂ ಉತ್ತರಿಸಬಹುದಲ್ಲ? ಇಲ್ಲ, ಈ ಕ್ರಮ ಆಕಸ್ಮಿಕವಲ್ಲ. ಇದೊಂದು ಬಹಳ ಜಾಣ್ಮೆಯ ನಡೆ. ಓಕೆ. ಭಾಷೆ ಮತ್ತು CDP ವಿಭಾಗಗಳು ಸಾಮಾನ್ಯವಾಗಿ ಕಡಿಮೆ ಸಮಯದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಲು ಅವಕಾಶ ನೀಡುತ್ತವೆ. ಇವುಗಳಲ್ಲಿ ಓದಿ ಉತ್ತರಿಸುವ ಪ್ರಶ್ನೆಗಳು ಹೆಚ್ಚು. ಹೌದು. ನೀವು ಮೊದಲ 45-60 ನಿಮಿಷಗಳಲ್ಲಿ ಹೆಚ್ಚಿನ ಪ್ರಶ್ನೆಗಳನ್ನು ಯಶಸ್ವಿಯಾಗಿ ಉತ್ತರಿಸಿದಾಗ ನಿಮ್ಮ ಮೆದುಳಿನಲ್ಲಿ ಒಂದು ಗೆಲುವಿನ ಆವೇಗ ಸೃಷ್ಟಿಯಾಗುತ್ತದೆ. ಮೊಮೆಂಟಮ್ ಆಫ್ ಸಕ್ಸೆಸ್. ಎಕ್ಸಾಕ್ಟ್ಲಿ. ಆತ್ಮವಿಶ್ವಾಸ ಹೆಚ್ಚುತ್ತದೆ. ಈ ಸಕಾರಾತ್ಮಕ ಮನಸ್ಥಿತಿಯೊಂದಿಗೆ ಹೆಚ್ಚು ಸಮಯ ಮತ್ತು ಮಾನಸಿಕ ಶ್ರಮವನ್ನು ಬೇಡುವ ಗಣಿತದಂತ ವಿಭಾಗಕ್ಕೆ ಹೋದಾಗ ಕಷ್ಟದ ಪ್ರಶ್ನೆಗಳನ್ನು ಎದುರಿಸುವ ಧೈರ್ಯ ಬರುತ್ತದೆ. ಸರಿ. ಇದರ ಬದಲು ನೀವು ಗಣಿತದಿಂದ ಆರಂಭಿಸಿ ಒಂದು ಪ್ರಶ್ನೆಯಲ್ಲಿ ಸಿಕ್ಕಾಕೊಂಡರೆ ಅದು ನಿಮ್ಮ ಸಮಯ ಮತ್ತು ಆತ್ಮವಿಶ್ವಾಸ ಎರಡನ್ನೂ ಹಾಳು ಮಾಡುತ್ತದೆ. ಹೌದು. ಅದರ ನಕಾರಾತ್ಮಕ ಪರಿಣಾಮ ಉಳಿದ ಪರೀಕ್ಷೆಯ ಮೇಲೆ ಬೀಳುತ್ತೆ. ಖಂಡಿತವಾಗಿಯೂ. ಇದು ನಿಜ. ಆರಂಭದ ಕೆಲವು ನಿಮಿಷಗಳು ಇಡೀ ಪರೀಕ್ಷೆಯ ಗತಿಯನ್ನು ನಿರ್ಧರಿಸುತ್ತವೆ. ಕೊನೆಯದಾಗಿ CDP ಪ್ರಶ್ನೆಗಳಿಗೆ ಒಂದು ಚಿನ್ನದ ನಿಯಮವನ್ನು ನೀಡಲಾಗಿದೆ. ಆಯ್ಕೆಗಳಲ್ಲಿ ಮಗು ಕೇಂದ್ರಿತ ಚಿಂತನೆಯೇ ಸರಿಯಾದ ಉತ್ತರ. ಅಂದ್ರೆ ಯಾವುದು ಮಗುವಿನ ಹಿತ, ಸ್ವಾತಂತ್ರ್ಯ ಮತ್ತು ಕಲಿಕೆಗೆ ಹೆಚ್ಚು ಪೂರಕವಾಗಿದೆಯೋ ಅದೇ ಸರಿ. ಇದು ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತದೆ? ಇದು ಒಂದು ಅತ್ಯುತ್ತಮ ಮಾನಸಿಕ ಸಾಧನ, ಒಂದು ಹ್ಯೂರಿಸ್ಟಿಕ್. CDPಯಲ್ಲಿನ ಅನೇಕ ಪ್ರಶ್ನೆಗಳು ಗೊಂದಲಮಯವಾಗಿರುತ್ತವೆ. 2-3 ಉತ್ತರಗಳು ಸರಿಯೆನಿಸುತ್ತವೆ. ಹೌದು, ಬಹಳ ಸಲ ಹಾಗಾಗುತ್ತೆ. ಅಂಥ ಸಮಯದಲ್ಲಿ ಈ ಮಗು ಕೇಂದ್ರಿತ ಫಿಲ್ಟರ್ ಅನ್ನು ಬಳಸಿ. ಶಿಕ್ಷಕ ಕೇಂದ್ರಿತ, ಪಠ್ಯ ಕೇಂದ್ರಿತ ಅಥವಾ ಶಿಸ್ತು ಕೇಂದ್ರಿತ ಆಯ್ಕೆಗಳನ್ನು ತೆಗೆದುಹಾಕಿ. ಯಾವುದು ಮಗುವಿನ ಸೃಜನಶೀಲತೆ, ಕುತೂಹಲ ಮತ್ತು ಸ್ವಕಲಿಕೆಗೆ ಪ್ರೋತ್ಸಾಹ ನೀಡುತ್ತದೆಯೋ ಅದೇ ಸರಿಯಾದ ಉತ್ತರವಾಗಿರುತ್ತದೆ. ಇದು ಕೇವಲ ಟ್ರಿಕ್ ಅಲ್ಲ ಅಂತಾಯ್ತು. ಇಲ್ಲ, ಇದು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟಿನ ಮೂಲಭೂತ ತತ್ವ. ಹಾಗಾದ್ರೆ ಈ 12 ದಿನದ ಯೋಜನೆಯನ್ನು ಒಟ್ಟಾರೆಯಾಗಿ ನೋಡಿದಾಗ ಇದು ಕೇವಲ ವಿಷಯಗಳನ್ನು ಓದುವ ವೇಳಾಪಟ್ಟಿಯಲ್ಲ. ಇದು ಪರಿಷ್ಕರಣೆ, ಉದ್ದೇಶಿತ ಅಭ್ಯಾಸ ಮತ್ತು ಸ್ಮಾರ್ಟ್ ಪರೀಕ್ಷಾ ಮನೋವಿಜ್ಞಾನವನ್ನು ಹೆಣೆದು ರೂಪಿಸಿರುವ ಒಂದು ಪರಿಪೂರ್ಣ ಮಾರ್ಗಸೂಚಿ. ಖಂಡಿತ. ಮತ್ತು ಅಂತಿಮವಾಗಿ ಇದು ಕೇಳುಗರನ್ನು ಒಂದು ಆಳವಾದ ಚಿಂತನೆಗೆ ಹಚ್ಚುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಯು ನಿಜವಾಗಿಯೂ ಏನನ್ನು ಪರೀಕ್ಷಿಸುತ್ತದೆ? ಕೇವಲ ನಿಮ್ಮ ವಿಷಯಜ್ಞಾನವನ್ನೇ, ಅಥವಾ ಒತ್ತಡದ ಸಂದರ್ಭದಲ್ಲಿ ನಿಮ್ಮ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡು ಸಮಯವನ್ನು ನಿರ್ವಹಿಸಿ ನೀವು ಕಲಿತದ್ದನ್ನು ಪರಿಣಾಮಕಾರಿಯಾಗಿ ಬಳಸುವ ನಿಮ್ಮ ಸಾಮರ್ಥ್ಯವನ್ನೇ? ಬಹಳ ಆಳವಾದ ಪ್ರಶ್ನೆ. ಈ ಮಾರ್ಗದರ್ಶಿ ಹೇಳುತ್ತದೆ, ಎರಡನೆಯದೇ ಹೆಚ್ಚು ಮುಖ್ಯ. ಜ್ಞಾನ ಎಲ್ಲರ ಬಳಿಯೂ ಇರ್ತದೆ, ಆದರೆ ಮಾನಸಿಕ ಸ್ಥೈರ್ಯವೇ ನಿಜವಾದ ನಿರ್ಣಾಯಕ ಅಂಶ. ಈ ಯೋಜನೆ ಜ್ಞಾನದ ಜೊತೆಗೆ ಆ ಸ್ಥೈರ್ಯವನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ.